ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕಳೆದ ಕೆಲ ದಿನಗಳಿಂದ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ಹೀಗಾಗಿ KRS ಜಲಾಶಯದ ಒಳ ಹರಿವಿನ ಪ್ರಮಾಣ ಕೂಡ ಹೆಚ್ಚಾಗಿರುವಂಥದ್ದು. ಈಗಾಗಲೇ KRS ಡ್ಯಾಮ್ ಬಹುತೇಕ ಭರ್ತಿಯಾಗಿದೆ. KRSನ ಗರಿಷ್ಠ ಮಟ್ಟ 124.80 ಅಡಿಗಳಿರುವಂಥದ್ದು. ಈಗಾಗಲೇ ಬಹುತೇಕ ಡ್ಯಾಮ್ ಭರ್ತಿಯಾಗಿರುವಂಥ ಹಿನ್ನೆಲೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ CM ಸಿದ್ದರಾಮಯ್ಯ ಜೂನ್ 30ನೇ ತಾರೀಕು ಬೆಳಗ್ಗೆ ಅಭಿಜಿನ್ ಮುಹೂರ್ತ ಅಂದರೆ ಶುಭ ಲಗ್ನದ ಅಭಿಜಿನ್ ಮುಹೂರ್ತದಲ್ಲಿ ಬಾಗಿನವನ್ನು ಅರ್ಪಿಸಲಿದ್ದಾರೆ. ಬಾಗಿನವನ್ನು ಅರ್ಪಿಸಿ ತದನಂತರ ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಾರೆ. ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು ಕಾವೇರಿ ನದಿ ಯಾವ ರೀತಿ ಉಕ್ಕಿ ಹರಿತಾ ಇದೆ ಅಂತ. ಹಾಲ್ನೊರೆಯಂತೆ ಕಾವೇರಿ ಮಾತೆ ಮಧುವಿಣಿ ಗೀತಿಯಂತೆ ಶೃಂಗಾರಗೊಂಡು ಉಕ್ಕಿ ಹರಿತಾ ಇರುವಂಥದ್ದು. ಇದು ಡ್ಯಾಮ್ ಮೇಲ್ಭಾಗದ ದೃಶ್ಯ ಆಗಿರುವಂಥದ್ದು. ಕಳೆದ ಕೆಲ ದಿನಗಳಿಂದ ಕೊಡಗು ಹಾಗೂ ಭಾಗಮಂಡಲದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇರೋದ್ರಿಂದ ಒಳಹರಿವು ಹೆಚ್ಚಾಗಿರುವಂಥದ್ದು. ಇವತ್ತಿನ ಡ್ಯಾಮ್ನ ಒಳ ಹರಿವಿನ ಮಟ್ಟವನ್ನು ನೋಡಿದೆ ಆದರೆ ಸುಮಾರು 60,000 ಕ್ಯೂಸೆಕ್ನಷ್ಟಿದೆ. ಹಾಗೆ ಡ್ಯಾಮ್ನ ಹಿತದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮವಾಗಿ ಡ್ಯಾಮ್ನ ಹೊರಭಾಗಕ್ಕೆ 23,000 ಕ್ಯೂಸೆಕ್ನಷ್ಟು ನೀರನ್ನು ಹೊರಭಾಗಕ್ಕೆ ಬಿಡ್ತಾ ಇರುವಂಥದ್ದು. ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು ಡ್ಯಾಮ್ನ ಮೇಲ್ಭಾಗದಲ್ಲಿ ಯಾವ ರೀತಿ ಕರ್ನಾಟಕದ ಬಾವುಟ ಹಾರಾಟವನ್ನು ಮಾಡ್ತಾ ಇದೆ ಅಂತ. ಅಂದರೆ ನಾಳಿನ ಬಾಗಿನ ಕಾರ್ಯಕ್ರಮಕ್ಕೆ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಹಾಗೆ ಡ್ಯಾಮ್ನ ಕೆಳಭಾಗದಲ್ಲಿ ದೃಶ್ಯದಲ್ಲಿ ಗಮನಿಸ್ಬೋದು ಜರ್ಮನ್ ಟೆಂಟ್ಗಳನ್ನು ಈಗಾಗಲೇ ಹಾಕಿರುವಂಥದ್ದು. ಅಂದರೆ CM ಸಿದ್ದರಾಮಯ್ಯನವರು ಬಾಗಿನವನ್ನು ಅರ್ಪಿಸಿದ ತದನಂತರ ಡ್ಯಾಮ್ನ ಕೆಳಭಾಗದಲ್ಲಿ ಕಾವೇರಿ ಮಾತೆಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಅದಾದ ಬಳಿಕ ಡ್ಯಾಮ್ನ ಕೆಳಭಾಗದಲ್ಲೇ ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಜರ್ಮನ್ ಟೆಂಟ್ಗಳನ್ನು ಹಾಕಿರುವಂಥದ್ದು. ಅಂದರೆ ವೇದಿಕೆ ಕಾರ್ಯಕ್ರಮ ಇಲ್ಲಿ ನಡೆಯುತ್ತೆ. ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಈ ಒಂದು ವೇದಿಕೆಯಲ್ಲಿ ಭಾಗಿಯಾಗ್ತಾರೆ. ಪ್ರತಿ ವರ್ಷ ವಾಡಿಕೆಯಂತೆ ಮುಖ್ಯಮಂತ್ರಿಗಳು ಬಾಗಿನವನ್ನು ಅರ್ಪಿಸಿದ ಬಳಿಕ ಈ ಒಂದು ವೇದಿಕೆ ಕಾರ್ಯಕ್ರಮಗಳು ನಡೆಯುವಂಥದ್ದು. ಇನ್ನು ಡ್ಯಾಮ್ನ ನಾವು ಈ ಒಂದು ಡ್ಯಾಮ್ನಲ್ಲಿ ಅಂದರೆ ಕಾವೇರಿ ಮಾತೆಗೆ ಬಾಗಿನವನ್ನು ಅರ್ಪಿಸುವಂಥದ್ದನ್ನ ಹಿಂದಿನ ನೋಟವನ್ನೇ ನೋಡಿದೆ ಆದರೆ 1979ರಲ್ಲಿ D ದೇವರಾಜ ಅರಸ್ರವರು ಈ ಒಂದು ಕಾವೇರಿ ಮಾತೆಗೆ ಬಾಗಿನ ಅರ್ಪಿಸುವ ವಾಡಿಕೆಗೆ ಅಂದರೆ ಪ್ರಾರಂಭವನ್ನು ಮಾಡ್ತಾರೆ. ಆ ಒಂದು ಸಂದರ್ಭದಿಂದ ಇಲ್ಲಿಯವರೆಗೆ ಸುಮಾರು 33 ಬಾರಿ ಈ ಒಂದು ಕಾವೇರಿ ಮಾತೆಗೆ ಬಾಗಿನವನ್ನು ಅರ್ಪಿಸಿರುವಂಥದ್ದು. ಅದರಲ್ಲಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ BS ಯಡಿಯೂರಪ್ಪನವರು 5 ಬಾರಿ ಇಲ್ಲಿ ಬಾಗಿನವನ್ನು ಅರ್ಪಿಸುವ ಮೂಲಕ ದಾಖಲೆಯನ್ನು ಬರೆದಿದ್ದಾರೆ. ಇನ್ನು ಹಾಲಿ CM ಆಗಿರ್ತಕ್ಕಂಥ CM ಸಿದ್ದರಾಮಯ್ಯನವರು ಈಗಾಗಲೇ 3 ಬಾರಿ ಬಾಗಿನವನ್ನು ಅರ್ಪಿಸಿದ್ದಾರೆ. ನಾಳೆ ಏನು ಬಾಗಿನವನ್ನು ಬಿಡ್ತಾ ಇದ್ದಾರೆ ಅದು 4ನೇ ಬಾರಿ ಆಗುವಂಥದ್ದು. ಹೀಗೆ ಸಾಕಷ್ಟು ಜನರು ಈ ಒಂದು ಅಂದರೆ ರಾಜ್ಯದ ಮುಖ್ಯಮಂತ್ರಿ ಆದಂಥವರು ಕಾವೇರಿ ಮಾತೆಗೆ ಬಾಗಿನವನ್ನು ಅರ್ಪಿಸಿರುವಂಥದ್ದು. ನಾಳೆ ಕೂಡ ಬಾಗಿನ ಅರ್ಪಿಸಲಿಕ್ಕೆ ಸಾಕಷ್ಟು ಸಿದ್ಧತೆಗಳು ಈಗಾಗಲೇ KRS ಜಲಾಶಯದಲ್ಲಿ ನೀವು ದೃಶ್ಯದಲ್ಲಿ ಕಾಣ್ಬೋದು. ಸಾಕಷ್ಟು ಕನ್ನಡದ ಬಾವುಟಗಳು ಹಾರಾಡ್ತಾ ಇದೆ. ಈ ಒಂದು ಜಾಗದಲ್ಲೇ ನಾಳೆ ಶುಭ ಲಗ್ನ ಅಭಿಜಿನ್ ಮುಹೂರ್ತದಲ್ಲಿ ಈ ಒಂದು ಜಾಗದಲ್ಲಿ ಕಾವೇರಿ ಮಾತೆಗೆ ಬಾಗಿನ ಅರ್ಪಿಸುವಂಥ ಕಾರ್ಯಕ್ರಮ ನಡೆಯಲಿದೆ.